ನೋಡಿ, ಜೀವನ ದುಃಖಮಯ ಅಂತ ನಾನು ಹೇಳಿದ್ದೇನೆ. ಆದರೆ ಅದನ್ನು ಕೇಳಿದ ತಕ್ಷಣ ಇದೇನು ಬಹಳ ನಿರಾಶವಾದದ್ದು ಮಾತಾಯ್ತಲ್ಲ ಅಂತ ನಿಮಗೆ ಅನ್ನಿಸ್ಬಹುದು. ಇದರಲ್ಲಿ ನಿರಾಶವಾದ ಏನಿಲ್ಲ. ಈಗ ನೋಡಿ, ಸಾವಿದೆ, ರೋಗಗಳಿದೆ, ಅದು ಅನಿವಾರ್ಯ. ಆದರೆ ಅದರಿಂದ ದುಃಖ ಬರೋದಿಲ್ಲ. ದುಃಖ ಬರೋದು ಆ ಸಾವು ಬರಬಾರ್ದಾಗಿತ್ತು. ಮತ್ತು ಆ ರೋಗ, ಆ ಸಾವನ್ನು ನಾವು ಗೆಲ್ತೇವೆ ಅನ್ನುವ ಹಠ, ಆ ಈಗೋ, ಆ ಅಹಂಕಾರ ಸಾಯೋವರೆಗೂ ಅದಕ್ಕಾಗಿ ಯುದ್ಧ ಮಾಡ್ತಾ ಇರೋದು ಮತ್ತು ಸೋಲುತ್ತಾ ಇರೋದು, ಇದರಿಂದ ದುಃಖ ಬರುತ್ತೆ. ಝೆನ್ ಮಾರ್ಗದಲ್ಲಿ ನೋಡಿ, ಈ ಅನಿವಾರ್ಯಗಳಿದೆ, ಸಾವು, ರೋಗ, ಅದನ್ನು ಸ್ವೀಕರಿಸಿ ಆಕ್ಸೆಪ್ಟ್ ಮಾಡ್ಕೊಳ್ತೇವೆ ಮತ್ತು ಒಂದು ಜೀವನ ಶೈಲಿ ಮಾಡ್ತೇವೆ. ಏನಂದರೆ, ನಾವು ಒಂದು 10 ಜನ ಈ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರೋರು ಒಟ್ಟಿಗೆ ಕಲಿತು ಊಟ ತಿಂಡಿ ಮಾಡಿ ಜೀವನ ಮಾಡ್ತಾ ಹೋಗ್ತೇವೆ. ಈಗ ಇಲ್ಲಿ ಏನಿದೆ ಅದನ್ನು ಮಾಡ್ತಾ ಹೋಗ್ತೇವೆ. ಮನಸ್ಸನ್ನು ಹಿಂದಕ್ಕಾಗಲಿ ಅಥವಾ ಮುಂದೆ ಫ್ಯೂಚರ್ಗಾಗಲಿ ತಗೊಂಡು ಹೋಗದೆ ಇಲ್ಲಿಯೇ ಇರುವ ಅಭ್ಯಾಸ ಮಾಡ್ಕೋತಾ ಹೋಗ್ತೇವೆ. ಇದರ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿಗೋಸ್ಕರ ಈ ವಿಡಿಯೋನ ನೀವು ದಯವಿಟ್ಟು ಕೊನೆ ತನಕ ನೋಡಿ, ಆಗ ನಿಮಗಿದು ಸಂಪೂರ್ಣವಾಗಿ ಅರ್ಥ ಆಗಿಬಿಡುತ್ತೆ. ನೋಡಿ, ಮಕ್ಕಳು ಚಿಕ್ಕವರಿರುವಾಗ ಆ ಮನೆ, ಆ ಸಂಸಾರ ಒಂದು ನಂದಗೋಕುಲ ತರಹ ಒಂದು ಆನಂದದ ಚಿಲುಮೆಯಾಗಿ ನಿರಂತರವಾಗಿ ಒಂದು ಉತ್ಸಾಹ, ಒಂದು ಸಂತೋಷ ತುಂಬಿಕೊಂಡ ದಿನಗಳೇ ಆಗಿರ್ತವೆ. ಮಕ್ಕಳು ಬದುಕಿಗೆ ಒಂದು ಭರವಸೆ, ದಿನನಿತ್ಯದ ಸಂತೋಷನ ಫ್ರೀಯಾಗಿ ಕೊಡ್ತಾರೆ. ಆದರೆ ಇದು ಬಹಳ ಕಾಲ ಇರೋದಿಲ್ಲ. ಮಕ್ಕಳು ಬೇಗ ಬೇಗ ಬೆಳೆದು ದೊಡ್ಡವರಾಗ್ಬಿಡ್ತಾರೆ. ರೆಕ್ಕೆ ಪುಕ್ಕ ಬಲಿತು ಅವರು ಸ್ವತಂತ್ರರಾಗಿಬಿಟ್ಟು ಹಾರಿ ಹೊರಟೋಗ್ತಾರೆ. ಈ ಬೆಳವಣಿಗೆ ಹಂತ ಮಕ್ಕಳಿಗೆ ಒಂದು ಸಾಹಸ ಕ್ರೀಡೆ ತರಹ ಆಗಿರುತ್ತೆ. ತಂದೆ ತಾಯಿಗಳಿಗೆ ವಿಭಿನ್ನ ಅನುಭವ ಆಗುತ್ತೆ. ಮನೆಯಿಂದ ಮಕ್ಕಳು ದೂರ ದೂರ ಹೋಗ್ತಾ ಇದ್ದ ಹಾಗೆ ಮನೆ ಇವರಿಗೆ ಖಾಲಿ ಖಾಲಿ ಅನ್ನಿಸ್ತಾ ಇರುತ್ತೆ. ಮಕ್ಕಳ ಸದ್ದು ಗದ್ದಲನೇ ಇಲ್ಲದಿರುವ ಆ ಮನೆ ಈಗ ಬಿಕೋ ಅನ್ನಿಸ್ತಾ ಇರುತ್ತೆ. ಪೋಷಕರಿಗೆ ಈಗ ನೋಡಿ, ಆತಂಕ, ಆ ಅನಿಶ್ಚಿತವಾದ ಭವಿಷ್ಯನ ಭಯ, ಗೊಂದಲ, ನಿರಾಸೆ, ನಿರುತ್ಸಾಹ ಕಾಡ್ತಾ ಇರುತ್ತೆ. ಈಗ ಕಾಲ ಕಳೆಯುವುದೇ ಕಷ್ಟ ಆಗಿರುತ್ತೆ. ಒಂಟಿತನ ಕಾಡೋದಕ್ಕೆ ಶುರುವಾಗಿರುತ್ತೆ. ಈ ಕಷ್ಟಗಳೆಲ್ಲ ಮೊದಲು ದೇಹದ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಮೂಳೆಗಳು ಸವೆದು ಕೀಲುಗಳು ನೋಯ್ತಾ ಇರುತ್ತೆ. ಒಂದು ಸ್ವಲ್ಪ BP, ಸ್ವಲ್ಪ ಶುಗರು ಎಲ್ಲ ಸೇರಿಕೊಂಡು ಆಯಾಸ ಆರಂಭ ಆಗ್ತಾ ಇರುತ್ತೆ. ಇನ್ನೂ ಸ್ವಲ್ಪ ಆಳದ ಮಟ್ಟದಲ್ಲಿ ಮನಸ್ಸನ್ನು, ಭಾವನೆಗಳನ್ನು ನಿತ್ರಾಣ ಮಾಡಿ ಹಾಕಿ ಹಾದಿ ತಪ್ಪಿಸ್ತಾ ಇರುತ್ತೆ. ಇವರ ಮಾತು, ಕತೆ, ವರ್ತನೆ ಈಗ ಬಹಳ ಅಸಂಗತವಾಗಿ, ಅಂದರೆ ಅರ್ಥಹೀನವಾಗಿ ಕಾಣ್ತಾ ಹೋಗುತ್ತೆ. ಇವರ ಕುಟುಂಬದ ಜನಗಳ ಜೊತೆಯಲ್ಲಿ ಶಾಂತಿಯಿಂದ ಇರುವುದಕ್ಕೆ ಕಷ್ಟ ಆಗ್ತಾ ಬರುತ್ತೆ. ಎಲ್ಲ ಕಡೆ ಭಿನ್ನಾಭಿಪ್ರಾಯ, ವಾದ ವಿವಾದ, ಮುನಿಸು, ಮನಸ್ತಾಪ, ಇದು ದಿನನಿತ್ಯದ ಕಥೆಯಾಗಿಬಿಡುತ್ತೆ. ಹಾಗಾಗಿ ಇವರಿಗೆ ಬೇಸರ ಹೆಚ್ಚಾಗ್ತಾ ಹೊರಗಿನ ಜನರ ಒಡನಾಟನೇ ಬೇಡ, ತನ್ನಷ್ಟಕ್ಕೆ ತಾನು ಇರ್ತೇನೆ ಅಂತ ಇರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈಗ ಅವರ ಜಗತ್ತು ಅಂದರೆ ಬರೇ ಭ್ರಮೆಗಳಿಂದ, ಕಲ್ಪನೆಗಳಿಂದ ಕೂಡಿಕೊಂಡಿರುತ್ತೆ. ಹೊರಗಿನ ಆ ವಾಸ್ತವ ಜಗತ್ತಿನ ಜೊತೆ ಸಂಪರ್ಕ ಕಟ್ಟಾಗ್ಬಿಟ್ಟಿರುತ್ತೆ. ಈಗ ಈತ ಏನು ಮಾಡಬೇಕು, ಈ ಸಮಸ್ಯೆಗೆ ಪರಿಹಾರ ಎಲ್ಲಿದೆ ಅಂತ ಇವನು ಹುಡುಕಾಟ ಪ್ರಾರಂಭ ಮಾಡ್ತಾನೆ. ಅವನಿಗೆ ಈಗ ಮನಃಶಾಂತಿ ಬೇಕು, ಸ್ವಲ್ಪ ಧೈರ್ಯ ಬೇಕು, ಒಂದಿಷ್ಟು ಹೆಚ್ಚು ಶಕ್ತಿ ಬೇಕು, ಮೊದಲಿದ್ದ ಹಾಗೆ ಸಂತೋಷ ಬೇಕು. ಅದಕ್ಕಾಗಿ ಹಿಂದಿನ ಕಾಲದಲ್ಲಿ ಯಾತ್ರೆಗಳನ್ನು ಮಾಡ್ತಾ ಇದ್ರಲ್ಲ, ಹಾಗೆ ಇವನು ಎಲ್ಲ ಕಡೆ ತಿರುಗ್ತಾ ಶುರು ಮಾಡ್ತಾನೆ. ಅವನಿಗೆ ಈಗ ಒಬ್ಬ ಗುರು ಅಥವಾ ಒಬ್ಬ ಟೀಚರು, ಒಬ್ಬ ಮಾರ್ಗದರ್ಶಿ, ಒಬ್ಬ ಹಿರಿಯ ಗೆಳೆಯ, ಸ್ನೇಹಿತ ಬೇಕಾಗಿರುತ್ತೆ. ಕೆಲವು ಸರ್ತಿ ಒಬ್ಬನೇ ತಿರುಗಾಡ್ತಾ ಹೋಗ್ತಾನೆ, ಕೆಲವು ಸರ್ತಿ ಇವನಿಗೆ ಕೆಲವು ಸಹ ಪ್ರಯಾಣಿಕರು ಸಿಗ್ತಾರೆ. ಆದರೆ ಏನಾದರೂ ದಾರಿ ಸಿಕ್ಕಬಹುದು, ಪರಿಹಾರ ಸಿಕ್ಕಬಹುದು, ಆಸೆ ಇರುತ್ತೆ ಹೊರತು ಖಚಿತವಾಗಿ ಎಲ್ಲಿ ಏನು ಸಿಗುತ್ತೆ ಅಂತಲೇ ಗೊತ್ತಿರೋದಿಲ್ಲ. ಕೊನೆಗೆ ಭ್ರಮನಿರಸನ ಗ್ಯಾರಂಟಿ, ಎಲ್ಲೂ ಏನೂ ಸಿಗೋದಿಲ್ಲ.
ಕೊನೆಗೆ ಒಂದು ನೋವಿನ ಸಂಗತಿ ಉಳಿಯುತ್ತೆ. ಈ ವಿಷಯದಲ್ಲಿ ನನಗೆ ಯಾರೂ ಯಾವುದೇ ಗುರು, ಸ್ವಾಮಿ, ವೈದ್ಯ, ಮಂತ್ರವಾದಿ ಪರಿಹಾರ ನೀಡುವುದಿಲ್ಲ, ಸಹಾಯ ಮಾಡೋದಿಲ್ಲ. ಅವರವರಿಗೆ ತಿಳಿದದ್ದು ಒಂಚೂರು ಮಾಡ್ತಾರೆ ಅಷ್ಟೇ. ಡಾಕ್ಟ್ರು ಹೃದಯಕ್ಕೆ ಒಂದು ಸ್ಟೆಂಟ್ ಅಳವಡಿಸ್ತಾನೆ, ಒಬ್ಬ ಗುರು ಒಂದಷ್ಟು ಉಪದೇಶ ಕೊಡ್ತಾನೆ. ಕೊನೆಗೆ ಅನಿವಾರ್ಯವಾಗಿ ಆಗಲೇಬೇಕಾಗಿರೋದು ಈ ಮನುಷ್ಯ ಇನ್ನೂ ಹೆಚ್ಚು ಮಾನಸಿಕವಾಗಿ, ಬೌದ್ಧಿಕವಾಗಿ ಬೆಳೀಬೇಕು, ಬದಲಾಗಬೇಕು, ಹೊಸತಾಗಿ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗಬೇಕು ಅನ್ನೋದಷ್ಟೇ. ಅದಕ್ಕೆ ನೋಡಿ ತುಂಬ ಪರಿಶ್ರಮ, ತುಂಬ ತರಬೇತಿ ಬೇಕು. ಹೊಸ ವ್ಯಕ್ತಿಯಾಗಿ ಬಿಡೋದು ಅಂದರೆ ಅನೇಕರಿಗೆ ಅದು ಬೇಕಾಗೇ ಇರೋದಿಲ್ಲ, ಅದರ ಬಗ್ಗೆ ನಂಬಿಕೆ ಇರೋಲ್ಲ, ಭಯ ಇರುತ್ತೆ. ಆದ್ದರಿಂದ ಆ ಹಳೆಯ ಜೀವನ ಅದು ಮೊದಲು ಇದ್ದ ಹಾಗೇ ಇರಲಿ, ಸ್ವಲ್ಪ ಸುಧಾರಣೆ ಆಗಲಿ ಅಂತ ಬಯಸ್ತಾರೆ. ಸ್ವಲ್ಪ ಸಂತೋಷ, ಇನ್ನೊಂಚೂರು ಹೆಚ್ಚು ಸುಖ ಸಿಕ್ಕಿದ್ರೆ ಸಾಕು ಅಂತಾರೆ. ಅದಕ್ಕೆ ಇವರು ನೋಡಿ ಬೈಪಾಸ್ ಮಾಡಿಸ್ಕೊಳ್ತಾರೆ, ಅಥವಾ ಕಲರ್ ಬಟ್ಟೆಗಳನ್ನು ಹಾಕ್ಕೊಂಡು ಒಬ್ಬ ಗುರುವಿನ ಅಥವಾ ಒಂದು ಗುಡಿಯ ಸಂಘ ಸೇರಿಕೊಂಡು ಅಲ್ಲಿ ಮಾಡಿದ್ದೇ ಮಾಡ್ತಾ ಕಡೆಗೆ ಹೈರಾಣ ಆಗಿಬಿಡ್ತಾರೆ. ಇದೆಲ್ಲ ಆಟ ಬದುಕಿನಲ್ಲಿ ನಡೆಯೋದಿಲ್ಲ. ಪ್ರಾಮಾಣಿಕವಾಗಿ ವಿಕಾಸ ಹೊಂದಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ನಮ್ಮ ಎಲ್ಲರ ಒಳಗಡೆ ನೋಡಿ ಆಂತರ್ಯದಲ್ಲಿ ಒಂದು ಧ್ವನಿ ಇರುತ್ತೆ, ಒಂದು ಅದಮ್ಯವಾದ ತುಡಿತ, ಆಸೆ ಇರುತ್ತೆ. ಅದಕ್ಕೆ ಕಿವಿ ಕೊಡಬೇಕು. ಅದು ಇಷ್ಟೇ. ನಾವು ಪ್ರತಿಯೊಬ್ಬ ಮನುಷ್ಯರು ಒಂದು 4-6 ಸಹೃದಯರ ಮಿತ್ರರ ಜೊತೆ ಒಂದಾಗಿ ಬೆರೆತು ಒಟ್ಟಿಗೆ ಒಂದು ಸಂಘವಾಗಿ ಬದುಕಬೇಕು. ನಮ್ಮ ಮಿದುಳೇ ಈ ರೀತಿ ನಿರ್ಮಾಣ ಆಗಿದೆ. ಒಬ್ಬೊಬ್ಬರೇ ಇರುವುದಕ್ಕೆ ಅದು ನಿರ್ಮಿತಿ ಆಗಿಯೇ ಇಲ್ಲ. 4-6 ಜನರು ಒಟ್ಟಿಗೆ ಬದುಕಬೇಕು. ಒಟ್ಟಿಗೆ ಅಡುಗೆ ಮಾಡಿಕೊಂಡು, ತೋಟದ ಕೆಲಸಗಳನ್ನು ಮಾಡಿಕೊಂಡು, ಮನಸ್ಸನ್ನು ಮಾಡ್ತಾ ಇರೋ ಕೆಲಸದಲ್ಲೇ ತೊಡಗಿಕೊಂಡಿರೋ ಹಾಗೆ ಒಂದು ಮಿತ್ರತ್ವದಲ್ಲಿ ಇರಬೇಕು. ಮಕ್ಕಳು ಬೆಳೆದು ಸ್ವತಂತ್ರ ಆಗಿಬಿಟ್ಟು ಅವರು ಹೊರಗಡೆ ಹೋದ ಮೇಲೆ ಮನೆಯಲ್ಲಿ ಇದು ಸಿಗೋದಿಲ್ಲ, ಮನೆಯಲ್ಲಿ ಮಾಡೋಕ್ಕಾಗೋದಿಲ್ಲ. ಮಕ್ಕಳಿಲ್ಲದ ಖಾಲಿ ಗೂಡಿನಲ್ಲಿ ಇನ್ಮೇಲೆ ಇದು ಸಿಗೋದಿಲ್ಲ. ವಯಸ್ಕರಾದವರು 4 ಗೋಡೆ ಒಳಗಡೆ ಇದ್ದರೂ ಸಹ ಅವರು 4 ಪ್ರತ್ಯೇಕ ದೇಶಗಳ ಹಾಗೆ ಇರ್ತಾರೆ. ನಾವು ಒಟ್ಟಿಗೆ ಒಂದು ಸಂಘವಾಗಿ ಇರಲೇಬೇಕು, ಅದು ಕಡ್ಡಾಯ, ಬೇರೆ ಯಾವ ಆಲ್ಟರ್ನೇಟಿವೂ ಇಲ್ಲ. ಇದು ಇಷ್ಟೊಂದು ಕಟು ಸತ್ಯ ಆಗಿದ್ದರೂ ಯಾಕೆ ಯಾರೋ ಹೀಗೆ ಬದುಕೋದೇ ಇಲ್ವಲ್ಲ ಅಂದರೆ ಅದಕ್ಕೆ ನೋಡಿ ನಮ್ಮ ಮನಸ್ಸೇ ಕಾರಣ. ಮನಸ್ಸು ಒಬ್ಬೊಬ್ಬರೇ ಪ್ರತ್ಯೇಕವಾಗಿ ಇರಬೇಕು ಅಂತ ಹಠ ಮಾಡ್ತಾ ಇರುತ್ತೆ. ಒಟ್ಟಿಗೆ ಇರುವುದು ಎಷ್ಟೇ ನ್ಯಾಚುರಲ್, ಎಷ್ಟೇ ಅನಿವಾರ್ಯ ಆದರೂ ನಮ್ಮ ಮನಸ್ಸು ಇದಕ್ಕೆ ಒಪ್ಪುವುದಿಲ್ಲ. ಅದು ನಮಗೀಗ ಅರ್ಥ ಆಗಬೇಕು. ಮತ್ತು ಮಕ್ಕಳು ಚಿಕ್ಕವರಿರುವಾಗ ಮನೆ ಅಗತ್ಯ, ಆದರೆ ಅವರು ಬೆಳೆದು ಹೊರಗಡೆ ಹೋದ ಮೇಲೆ ಅಲ್ಲಿ ಮನೆಯೇ ಇರೋಲ್ಲ, ಅದು ಅರ್ಥ ಆಗಬೇಕು. ಎಲ್ಲ ಪಶು ಪಕ್ಷಿ ಪ್ರಾಣಿಗಳಲ್ಲಿಯೂ ಮರಿಗಳು ಚಿಕ್ಕದಿರುವಾಗ ಅದನ್ನು ತಾಯಂದರು ಪ್ರೀತಿಯಿಂದ ಸಾಕಿ ಸಲಹೆ ಬೆಳೆಸ್ತಾರೆ. ಆ ಮರಿಗಳು ತಾಯಿಗೆ ಬಹಳ ಸಂತೋಷ ಸುಖ ಕೊಡ್ತಾ ಇರ್ತವೆ. ಆ ಮರಿಗಳು ಸ್ವತಂತ್ರರಾದ ಮೇಲೆ ಆ ಸಂಸಾರವನ್ನು ಅವರು ಕ್ಲೋಸ್ ಮಾಡಿಬಿಡ್ತಾರೆ. ಮನುಷ್ಯರಿಗೆ ಕೂಡ ಇದೇ ನಿಜ. ಆದರೂ ನಾವು ಒಂದು ಭ್ರಮೆ ಬಿಡುವುದಿಲ್ಲ. ಸಂಸಾರ ಇರುವುದಿಲ್ಲ, ಅದರ ಭ್ರಮೆ ಇರುತ್ತೆ. ಅದು ಕಲ್ಪನೆ ಆದ್ದರಿಂದ ಅದರಲ್ಲಿ ಯಾತನೆ ಇದ್ದೇ ಇರುತ್ತೆ, ನಿರಾಶೆ ಇದ್ದೇ ಇರುತ್ತೆ. ಜೀವನ ಈಗ ಬರೀ ಯಾಂತ್ರಿಕ ಆಗಿಬಿಡುತ್ತೆ. ಮೊದಲಿನ ಉತ್ಸಾಹ, ಗೆಲುವು ಈಗ ಇರುವುದಿಲ್ಲ. ಅಲ್ಲಿ ಈಗ ಬೆಳೆದು ಪ್ರಾಯಕ್ಕೆ ಬಂದ 4-6 ವಯಸ್ಕರು, ಹಿರಿಯರು ಇರ್ತಾರೆ ಅಷ್ಟೇ. ಆದರೆ ಇವರು ಪ್ರತಿಯೊಬ್ಬರು ತಮ್ಮಷ್ಟಿಗೆ ತಾವಿದ್ದು ಬಿಡ್ತಾರೆ, ತಮ್ಮ ಚಿಂತೆಯಲ್ಲಿ ಮುಳುಗಿರ್ತಾರೆ. ಸುಮ್ಮನೆ ನಾಮಕೆ ವಾಸ್ತೆ ಒಂದು ಮನೇಲಿರ್ತಾರೆ. ಇದು ಪ್ರತ್ಯೇಕ ಸದಸ್ಯರ ಒಂದು ಪಾರ್ಲಿಮೆಂಟ್ ಇದ್ದ ಹಾಗೆ. ಅಲ್ಲಿ ವಾದ ವಿವಾದ, ಅಭಿಪ್ರಾಯ, ಭಿನ್ನಾಭಿಪ್ರಾಯ ಅಷ್ಟು ಮಾತ್ರ ಇರುತ್ತೆ. ಇದು 4-6 ಅಕ್ಕಪಕ್ಕದಲ್ಲಿರೋ ದೇಶಗಳು ಆ ಒಂದು ಗಡಿ ರೇಖೆಯನ್ನು ಹಂಚಿಕೊಂಡು ಸ್ವತಂತ್ರವಾದ ದೇಶಗಳು ಇದ್ದ ಹಾಗೆ. ಅವರಲ್ಲಿ ಪರಸ್ಪರ ನಂಬಿಕೆ, ಪ್ರೀತಿ ಇರುವುದಿಲ್ಲ, ಬರೇ ಸಂಶಯ, ಬರೇ ಸ್ಪರ್ಧೆ ಇರುತ್ತೆ. ಇಂಥ
ಬದಲಾಗಿರುವ ಸಂಸಾರದಲ್ಲಿ ಪುನಃ ಗೆಲುವು, ಉತ್ಸಾಹ, ಪ್ರೀತಿಯಿಂದ ಇರುವುದು ಅಸಾಧ್ಯವಾದ ಒಂದು ಸಾಹಸ ಕಾರ್ಯ ಆಗುತ್ತೆ. ಅದು ಆಗು ಹೋಗೋದು ಅಲ್ಲವೇ ಅಲ್ಲ. ಆದ್ದರಿಂದ ನೋಡಿ, ಈಗ ಹೊಸ ಪರಿಸ್ಥಿತಿಗೆ ಹೊಂದಿಕೊಳ್ಳೋ ಹಾಗೆ ಮನುಷ್ಯ ಬೆಳೆದು ವಿಕಾಸ ಆಗಬೇಕು. ಅದು ಕಠಿಣವಾದ ನಿರ್ಧಾರಗಳನ್ನು ಕೇಳುತ್ತೆ. ಹಳತನ್ನು ಬಿಟ್ಟು ಹೊಸತೊಂದನ್ನು ಹಿಡಿಯೋದಕ್ಕೆ ಧೈರ್ಯ, ಪರಿಶ್ರಮ ಬೇಕಾಗುತ್ತೆ. ಮನಸ್ಸು ಹಳೆಯ ದುಃಖ ನೋವುಗಳಲ್ಲೇ ಇರೋಕ್ಕೆ ಹಠ ಮಾಡ್ತಾ ಇರುತ್ತೆ. ಇಂಥ ಹೊಸ ಬದುಕು, ಹೊಸ ಬದಲಾವಣೆ ಹೇಗಿರಬೇಕು? ಅದಕ್ಕೆ ಮಾರ್ಗದರ್ಶನ ಇದೆಯೇ ಅಂದರೆ ನೋಡಿ, ಹೆಡತಲೆ ಸಂಘ ಜೀವನ ಒಂದು ಮಾದರಿಯ ಕುಟುಂಬ ಆಗಿದೆ. ಅಲ್ಲಿ ಒಂದಷ್ಟು ಸಮಾನ ಮನಸ್ಕರು, ಚಿಕ್ಕವರು ದೊಡ್ಡವರು ಎಲ್ಲ ಸೇರಿಸ್ಕೊಂಡು ಪರಸ್ಪರ ಪ್ರೀತಿಯಿಂದ ಬೆಸೆದುಕೊಂಡು, ಹಂಚಿಕೊಂಡು, ತಿಂದುಕೊಂಡು, ಉಂಡುಕೊಂಡು ಒಂದೇ ಸೂರಿನ ಅಡಿಯಲ್ಲಿ ಬದುಕ್ತಾ ಇರ್ತಾರೆ. ಒಬ್ಬರ ಕಷ್ಟನ 4 ಜನ ಹಂಚಿಕೊಂಡಾಗ ಅದು ಭಾರ ಅನಿಸೋದಿಲ್ಲ. ಇದೇ ಪ್ರಾಕ್ಟಿಕಲ್ ಆದ, ನೈಜವಾದ ಜೆನ್ ಮಾರ್ಗದ ಜೀವನ. ಇಲ್ಲಿ ಪ್ರತಿ ಕೆಲಸವನ್ನು ಮನಸ್ಸಿಟ್ಟು ಮಾಡ್ತಾ ಕ್ರಮೇಣ ಓಡ್ತಾ ಇರೋ ಮನಸ್ಸನ್ನು ಶಾಂತಪಡಿಸ್ತಾರೆ. ಮನಸ್ಸು ಹಿಂದಿನ ಕಾಲಕ್ಕೂ ಮುಂದಿನ ಚಿಂತೆಗೂ ಓಡಿ ಹೋಗದ ಹಾಗೆ ಮೈಂಡ್ಫುಲ್ನೆಸ್ನ ತರಬೇತಿ ಮಾಡಿಕೊಳ್ತಾರೆ. ಇದನ್ನು ಒಬ್ಬರೇ ಕೂತು ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನಿಸರ್ಗವೇ ನಮ್ಮ ಮೆದುಳಿನಲ್ಲಿ ಇಂಥ ಸಂಘ ಜೀವನ ಮಾಡೋದಕ್ಕೆ ಏರ್ಪಾಟು ಆಗಲೇ ಮಾಡಿ ಇಟ್ಬಿಟ್ಟಿದೆ. ಇಲ್ಲಿರೋ 10 ಜನ ರಕ್ತ ಸಂಬಂಧಿಗಳೇನು ಆಗಿರಬೇಕಾಗಿಲ್ಲ. ವಿಭಿನ್ನ ಅನುಭವ, ಹಿನ್ನೆಲೆ ಅದರಿಂದ ಬಂದವರಾಗಿರ್ತಾರೆ. ಬರಲಿ. ಹೆಡತಲೆ ಸಂಘದ ಬುನಾದಿನೇ ನೋಡಿ, ಒಟ್ಟಾಗಿ ಇರುವ, ಸಂಬಂಧಿಸಿಕೊಂಡಿರುವ, ಜೊತೆಯಾಗಿ ಇರಬೇಕು ಅನ್ನುವ ಒಂದು ತತ್ವ. ಹೀಗೆ ಒಬ್ಬರಿಗೊಬ್ಬರು ಸ್ನೇಹ, ಪ್ರೀತಿಯ ಒಂದು ಬಲವಾದ ನಂಟು, ಅಂಟು ಇಟ್ಕೊಳ್ಳೋದ್ರಿಂದ ದೇಹದಲ್ಲಿ ಆಕ್ಸಿಟೋಸಿನ್ ಅನ್ನುವ ಹಾರ್ಮೋನ್ ಬಿಡುಗಡೆಯಾಗಿ ಅಲ್ಲಿ ಎದೆಯೊಳಗೆ ನಂಬಿಕೆ, ವಿಶ್ವಾಸ, ಪ್ರೀತಿ, ಧೈರ್ಯ ಅದು ತಂತಾನೇ ಬಂದುಬಿಡುತ್ತೆ. ಇಲ್ಲಿ ಅಪನಂಬಿಕೆ, ಸಂಶಯ, ಸ್ವಾರ್ಥತನ ಇರುವುದೇ ಇಲ್ಲ. ಒಬ್ಬರೇ ಬೇರೆಯಾಗಿ ಎದ್ಬಿಡ್ತೇವೆ ಅನ್ನೋದು ಒಂದು ಒಣಜಂಬ. ಅದು ಮನುಷ್ಯನ ಅಹಂಕಾರ ಅಥವಾ ಅಜ್ಞಾನದಿಂದ ಹುಟ್ಟಿ ಬಂದಿರುತ್ತೆ. ನಮಗೆ ಇನ್ನೊಬ್ಬರ ಸಾಮೀಪ್ಯ ಅಗತ್ಯ ಆಗಿರೋದು, ಅವಲಂಬನೆ ಆಗಿರೋದು ನಾಚಿಕೆ ಪಡುವಂಥ ವಿಚಾರ ಏನಲ್ಲ. ಇದು ಅಸಹಾಯಕತೆ ಅಲ್ಲ, ಪರಸ್ಪರ ಸಹಾಯ. ಪ್ರತಿಯೊಬ್ಬರೂ ತಮ್ಮ ಕೈಲಾದ ಕೆಲಸ ಮಾಡ್ತಾ ಇನ್ನೊಬ್ಬರಿಗೆ ನೆರವು ಮಾಡ್ತಾ ಇರ್ತಾರೆ. ಇಂಥ ಬದುಕಿನ ವ್ಯವಸ್ಥೆ ಇದ್ದರೆ ಅದೇ ಎಲ್ಲ ರೋಗಕ್ಕೂ, ಎಲ್ಲ ದುಃಖ ದುಮ್ಮಾನಕ್ಕೂ ಔಷಧಿ, ಉಪಚಾರ ಅದೇ ಆಗಿರುತ್ತೆ. ಇಷ್ಟೆಲ್ಲ ಅನುಕೂಲ ಇದ್ದು, ಇಷ್ಟು ಅಗತ್ಯ ಆಗಿದ್ದರೂ ನಮಗಿದು ಪುಗಸಟ್ಟೆ ಫ್ರೀಯಾಗಿ ಏನು ಸಿಕ್ಕುವುದಿಲ್ಲ. ಇದಕ್ಕೆ ತುಂಬ ಪರಿಶ್ರಮ, ತುಂಬ ಶ್ರದ್ಧೆ, ನಂಬಿಕೆ ಬೇಕಾಗುತ್ತೆ, ಹಾರ್ಡ್ ವರ್ಕ್ ಬೇಕಾಗುತ್ತೆ. ಅನೇಕ ವೇಳೆ ಎಡವಿ ಬೀಳ್ತೇವೆ, ತಪ್ಪಾಗಿ ಬಿಡುತ್ತೆ. ಆದರೆ ಪ್ರಯತ್ನ ನಿಲ್ಲಿಸಬಾರ್ದು. ಹೀಗೆ ಮಾಡ್ತಾ ಮಾಡ್ತಾ ಇದ್ದರೆ ತಂತಾನೇ ಆ ಸಂಘ ರೂಪುಗೊಳ್ತಾ ಹೋಗುತ್ತೆ. ಇವತ್ತು ನಿಮ್ಮ ಕಣ್ಣ ಎದುರಿಗೆ ಈ ಹೆಡತಲೆ ಸಂಘ ಇದೆ. ಇದರ ಮಾದರಿನ ಅನುಸರಿಸಿಕೊಂಡು ನೀವು ನಿಮ್ಮ ಊರಲ್ಲಿ ಇದನ್ನು ಕಟ್ಟಬೇಕು ಮತ್ತು ಇದನ್ನು ಇನ್ನೂ ಹೆಚ್ಚು ಸುಧಾರಿಸಲೂಬಹುದು, ಆಗಬಹುದೇ? ಥ್ಯಾಂಕ್ ಯು. ನಮಸ್ಕಾರ.